ಬೆಂಗಳೂರು ಮಹಾನಗರ ಸಾರಿಗೆ ಸಂಸ್ಥೆ ಸಾಂಸ್ಕೃತಿಕ ಕಲಾ ಕುಟೀರ ಆಯೋಜನೆ ಮಾಡಿರುವಂಥ TM ಬಾಲಕೃಷ್ಣ ನುಡಿನಮನ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿರುವಂಥ ಕರ್ನಾಟಕ ವಿಕಾಸ ರಂಗದ ಅಧ್ಯಕ್ಷರು, ಸನ್ಮಿತ್ರರು, ಕನ್ನಡದ ಕಟ್ಟಾಳುವಾದಂಥ ಶ್ರೀ ವಾಚ ಚೆನ್ನೇಗೌಡರೇ, ಹಿರಿಯ ರಂಗಕರ್ಮಿ ನಟರಾದಂಥ ಶ್ರೀ SLN ಸ್ವಾಮಿ ಅವರೇ, ನಿಖರ ಸಮೂಹ ಸಂಸ್ಥೆಗಳ ಅಧ್ಯಕ್ಷರಾದಂಥ ಶ್ರೀ ಕೋದಂಡರಾಮ್ರವರೇ, ಆಶಾ ರಾಣಿಯವರೇ, ಕುವೆಂಪು ಕಲಾನಿಕೇತನದ ಸಂಸ್ಥಾಪಕರಾದಂಥ ಶ್ರೀ ಕುವೆಂಪು ಪ್ರಕಾಶ್ರವರೇ, ರಂಗಕಹಳೆ ಅದರ ಸಂಚಾಲಕರಾಗಿರುವಂಥ ಯುವ ಕಲಾವಿದ ಓಹಿಲೇಶ್ ಲಕ್ಷ್ಮಣರವರೇ, ಚಲನಚಿತ್ರ ನಟ ನಿರ್ದೇಶಕರಾದಂಥ ಹಿರಿಯರಾದ ಶ್ರೀ ಸನ್ಮಿತ್ರರಾದ ದರ್ಶನ್ರವರೇ, ಶ್ರೀಮತಿ ಪದ್ಮಾವತಿಯವರೇ, ರಂಗಣ್ಣವರೇ, ವೆಂಕಟೇಶ್ವರವರೇ, ನಾ ಶ್ರೀಧರ್ ಅವರೇ, ಸಿಸಿರಾ ಅವರೇ, ನೆರೆದಿರುವಂಥ ಎಲ್ಲ ಕನ್ನಡ ಮನಸ್ಸುಗಳೇ, ನಾನು ಮೊಟ್ಟ ಮೊದಲನೇದಾಗಿ TM ಬಾಲಕೃಷ್ಣ ಅವರ ನೆನಪಿಗೆ ಶರಣು ಹೇಳಲಿಕ್ಕೆ ಬಯಸ್ತೇನೆ. ಅವರು ದೇಹತ್ಯಾಗ ಮಾಡುವಂಥ ವಯಸ್ಸದಾಗಿರಲಿಲ್ಲ. ಅವರು ಇನ್ನೂ ಹೆಚ್ಚಿನ ಕಾಲ ಇತ್ತು ನಮ್ಮ ಮಧ್ಯೆ. ಅವರು ನಮಗೆಲ್ಲ ಸಾಕಷ್ಟು ಕಲಾ ಸೇವೆಯನ್ನು, ಇನ್ನಷ್ಟು ಹೆಚ್ಚು ಕಲಾ ಸೇವೆಯನ್ನು ಮಾಡಬೇಕಾಗಿದ್ದಂಥವರು. ಅವರು ಅಕಾಲಿಕವಾಗಿ ಅವರು ನಮ್ಮನ್ನು ಬಿಟ್ಟು ಹೋಗಿದ್ದಾರೆ. ಅವರ ಆತ್ಮಕ್ಕೆ ಶಾಂತಿ ಅಂತ ಕೋರೋ ಸಂಪ್ರದಾಯ ನಮ್ಮ ಭಾರತೀಯರಲ್ಲಿಲ್ಲ. ಭಾರತೀಯರಲ್ಲಿ ಶಾಂತಿ ಕೋರುವ ಸಂಪ್ರದಾಯ ಇಲ್ಲ. ಯಾಕೆ ಅಂತಂದರೆ, ಭಗವಂತನ ಕುರಿತು ಉಪನಿಷತ್ತಿನಲ್ಲಿ ಒಂದು ಅದ್ಭುತವಾದಂಥ ವಾಕ್ಯ ಇದೆ. ಅದೇನು ಅಂತಂದರೆ, ಸತ್ಯಂ ಜ್ಞಾನಂ ಅನಂತಂ ಬ್ರಹ್ಮ ಆನಂದ ರೂಪಂ ಅಮೃತಂ ಯದ್ವಿಭಾತಿ ಶಾಂತಂ ಶಿವಂ ಅದ್ವೈತಂ ಶುದ್ಧಂ ಅಪಾಪವಿದ್ಧಂ. ಆತ್ಮ ಅನ್ನುವಂಥದ್ದು ಶಾಂತ ಸ್ವರೂಪವೇ ಆಗಿದೆ, ಶುದ್ಧವೇ ಆಗಿದೆ. ಹಾಗಾಗಿ ಈ ಆತ್ಮಕ್ಕೆ ನಾವು ಶಾಂತಿ ಕೋರುವ ಅಗತ್ಯ ಇಲ್ಲ, ಅದಾಗಿದೆ ಅಂತ, ಶಾಂತಿಯೇ ಆಗಿದೆ ಅನ್ನುವಂಥ ಅದ್ಭುತವಾದಂಥ ಒಂದು ಉಪನಿಷತ್ ಚಿಂತನೆ ಇದೆ. ಹಾಗಾಗಿ ನಾವು ಭಗವಂತನಲ್ಲಿ ಏನು ಕೇಳ್ಕೊಳ್ಬೋದಪ್ಪ ಅಂತಂದರೆ, ನಮ್ಮ ದೈಹಿಕವಾಗಿ ನಮ್ಮ ಜೊತೆಯಲ್ಲಿದ್ದಂಥ ಈ ಜೀವಾತ್ಮ ಸದ್ಗತಿ ಸಿಗಲಿ ಅಂತ ಹೇಳಿ ಪ್ರಾರ್ಥಿಸ್ಕೊಳ್ತಕ್ಕಂಥದ್ದು ಇದು ನಮ್ಮ ನಿಜ ಭಾರತೀಯ ಸಂಪ್ರದಾಯದ, ಭಾರತೀಯ ಒಂದು ಪದ್ಧತಿಯ ಒಂದು ವಿಚಾರ ಅಂತ ಹೇಳಿ ನಾನಾದರೂ ಕೂಡ ಅಂದ್ಕೊಂಡು, ಭಗವಂತ ಅವರ ಆತ್ಮಕ್ಕೆ ಸದ್ಗತಿ ಕೊಡಲಿ ಅಂತ ಹೇಳಿ ನಾವು ನೀವೆಲ್ಲರೂ ಕೂಡ ಪ್ರಾರ್ಥಿಸೋಣ. ಸ್ನೇಹಿತರೆ, ನಾನು ಅವರು TM ಬಾಲಕೃಷ್ಣ ಅವರು ಕಳೆದ 20 ವರ್ಷದಿಂದ ನಾನು ಅವರನ್ನು ಬಲ್ಲೆ. ಅವರು BMTCಯ ಈ ಕಲಾ ಚಟುವಟಿಕೆಗಳಲ್ಲಿ ಎಷ್ಟು ಸಕ್ರಿಯರಾಗಿದ್ದರು ಅನ್ನೋದು ನನ್ನ ಪರಿಚಯ ಆದದ್ದು. ಒಂದು ಸರ್ತಿ ನನಗೆ BMTCಯ ಒಂದು ಕನ್ನಡ ರಾಜ್ಯೋತ್ಸವ ಒಂದು ಯೂನಿಟ್ನವರು ಕರೆದಂಥ ಸಂದರ್ಭದಲ್ಲಿ ನನಗೆ ಬಾಲಕೃಷ್ಣ ಅವರ ಪರಿಚಯ ಆಯಿತು. ಅತ್ಯದ್ಭುತ ಕಲಾ ಸಂಘಟಕ, ರಂಗಕರ್ಮಿ, ಆಮೇಲೆ ಎಲ್ಲ ವಿಚಾರದ ಬಗ್ಗೆ ಅವರೊಂದು ಒಂದು ರೀತಿ ಪಾದರಸದಂತೆ ಇದ್ದಂಥವ್ರು. ಎಲ್ಲವನ್ನು ನಾನಾದರೂ ಅಂದ್ಕೊಳ್ತಾ ಇದ್ದೆ, ಇಂಥವ್ರು ಯಾಕೆ ಬಂದು ನಮ್ಮ BMTCಯಲ್ಲಿ ಇದ್ಬಿಟ್ರು, ಇಂಥವ್ರೆಲ್ಲಾದರೂ ಒಂದು ಒಳ್ಳೆ ನಮ್ಮ ನ್ಯಾಷನಲ್ ಸ್ಕೂಲ್ ಆಫ್ ಡ್ರಾಮಾಲೋ ಏನೋ ಇರಬೇಕಾಗಿತ್ತು ಅಂಥ ಪ್ರತಿಭೆ, ಒಂದು ಅದ್ಭುತವಾದಂಥ ಪ್ರತಿಭೆ. ನನಗೆ ಇವತ್ತು ಭಾಳ ಹೆಮ್ಮೆ ಅನಿಸೋದೇನು ಅಂತಂದರೆ, ನಮ್ಮ ಎಲ್ಲ ಸಾರಿಗೆ ಸಂಸ್ಥೆಯ ಸಿಬ್ಬಂದಿಯವರು ಇವತ್ತು ನೀವು ಕೊಟ್ಟಿರ್ತಕ್ಕಂಥ ಒಂದು ದೊಡ್ಡ ಕೊಡುಗೆ ಕನ್ನಡ ನಾಡಿಗೆ ಏನಪ್ಪ ಅಂತಂದರೆ ನೃಪತುಂಗ ಪ್ರಶಸ್ತಿ. ಅದಕ್ಕೆ ಕಾರಣರಾದವರು, ಅದರ ಹಿಂದೆ ಇದ್ದಂಥವ್ರು ನಮ್ಮ ವಾಚ ಚೆನ್ನೇಗೌಡರು. ನೋಡಿ, ಇವತ್ತು ಕನ್ನಡದ ಒಂದು ಏನು ನಾವು ಇದು ಜ್ಞಾನಪೀಠ ಪ್ರಶಸ್ತಿ ಅಂತೀವಿ, ಅದರ ಜ್ಞಾನಪೀಠ ಪ್ರಶಸ್ತಿಗೆ ಪರ್ಯಾಯವಾದಂಥದ್ದು ಕನ್ನಡದಲ್ಲಿರ್ತಕ್ಕಂಥ ಒಂದು ಪ್ರಶಸ್ತಿ ಅನ್ನುವ ಮಟ್ಟಕ್ಕೆ ಇವತ್ತು ಕನ್ನಡ ಜನ ಅದನ್ನು ಗೌರವಿಸ್ತಾ ಇರ್ತಕ್ಕಂಥದ್ದು. ಇದು ನಿಮ್ಮೆಲ್ಲರ ಒಂದು ಸಹಕಾರದಿಂದ, ನಿಮ್ಮೆಲ್ಲರ ಸದ್ಭಾವನೆಯಿಂದ ಸಾಧ್ಯ ಆಗಿದೆ ಅಂತ ಹೇಳಿ ನಾನು ಕೂಡ ಅಂದ್ಕೊಳ್ತೇನೆ. ವಾಚ ಚೆನ್ನೇಗೌಡರು ನಮ್ಮ ತಕ್ಷಣಕ್ಕೆ ಅವ್ರ ಹೆಸರು ಯಾಕೆ ಬರುತ್ತೆ ಅಂತಂದರೆ, ಅವರು ಕೇಂದ್ರ ಸಂಘಟನೆಗಳ ಅಧ್ಯಕ್ಷರಾಗಿದ್ದರು. ಅದರ ಒಂದು ಆ ಒಂದು ಕಾರ್ಯಕ್ರಮ ರೂಪಿಸುವಲ್ಲಿ ಅದರ ಹಿಂದೆ ಬಹಳ ಶ್ರಮ ವಹಿಸಿದ್ದವರಾದ್ರಿಂದ ನಾವು ಅವರ ಹೆಸರು ಮೊದಲು ತಗೊಳ್ತೇವೆ. ಆದರೆ ಇದರ ಪಾಲು ಪ್ರತಿಯೊಬ್ಬ ಸಾರಿಗೆ ರಾಜ್ಯದ ಎಲ್ಲ ಸಂಘಟನೆಗಳ ನೌಕರರಿಗೂ ಸಲ್ಲುವಂಥ ಒಂದು ದೊಡ್ಡ ಕೆಲಸ ಅಂತ ಹೇಳಿ ನಾನು ಅನ್ಕೊಳ್ತೇನೆ. ಅದರಲ್ಲಿ ನಮ್ಮ TM ಬಾಲಕೃಷ್ಣ ಅವರು ಕೂಡ ಸೇರ್ತಾರೆ ಅನ್ನುವಂಥದ್ದು ನನಗೆ ತುಂಬ ಸಂತೋಷ. TV ಮಾಧ್ಯಮದಲ್ಲಿ, ರಂಗದಲ್ಲಿ ಎಲ್ಲದರಲ್ಲೂ ಕೂಡ ಅವರು ಅಪಾರವಾದಂಥ ಕೆಲಸ ಮಾಡಿದ್ದಾರೆ. ಬಹಳ ಮುಖ್ಯವಾಗಿ ಅನೇಕ ಪ್ರಶಸ್ತಿಗಳನ್ನು ಪಡ್ಕೊಂಡಿದ್ದಾರೆ.
ಎಲ್ಲ ರೀತಿ ನಾನು ಅನೇಕ ವೇಳೆ ಬಾಲಕೃಷ್ಣ ಅವ್ರನ್ನ ಮಾತಾಡಿಸಿದಾಗ ಒಂದು ರೀತಿಯ ಸಂತೃಪ್ತ ವ್ಯಕ್ತಿತ್ವ ಅವ್ರದ್ದು. ಇರ್ಲಿ ಬಿಡೋಣ, ಚೆನ್ನಾಗಿದ್ದೀವಣ್ಣ, ನಾವು ಮನಪೂರ್ವಕವಾಗಿ ಕೆಲಸ ಮಾಡಿದ್ದೀವಿ, ನಾವು ನಮ್ಗೆ ಅದೇ ಆನಂದ, ಆ ಆನಂದ ಯಾವುದರಲ್ಲೂ ನಾವು ಪಡೆಯಲಿಕ್ಕೆ ಸಾಧ್ಯ ಇಲ್ಲ, ಯಾರು ಆ ಆನಂದವನ್ನು ನಮ್ಗೆ ತುಂಬಲಿಕ್ಕಾಗಲ್ಲ ಅನ್ನುವಂಥ ಒಂದು ಆ ರೀತಿಯಾದಂಥ ಒಂದು ಕಲಾ ತಪಸ್ವಿಯಾಗಿದ್ದರು ನಮ್ಮ ಬಾಲಕೃಷ್ಣ ಅವರು. ಶಂಕರ ಚಾನೆಲ್ನಲ್ಲಿದ್ದಾಗ ಅವರು ಗಾಂಧಿ ವಿಚಾರ ಬಗ್ಗೆ ನನಗೆ ಅನೇಕ ಕಾರ್ಯಕ್ರಮಗಳಿಗೆ ಆಹ್ವಾನಿಸ್ತಾರೆ. ಆಶ್ಚರ್ಯ ಅಂತಂದರೆ ಒಂದು ಅರ್ಧ ಗಂಟೆ 1 ಗಂಟೆ ಇದ್ದೆ ಅನ್ನುವಾಗ ದಯವಿಟ್ಟು ಬಂದ್ಬಿಡಿ ಸರ್ ಅನ್ನೋರು, ಬಂದ್ಬಿಡಿ ನಿಮ್ಗೊಂದು ರೆಕಾರ್ಡ್ ಮಾಡಿಬಿಡ್ಬೇಕು, ಈಗ 1 ಗಂಟೆ ಮಾಡಬೇಕು, ನಾವು ಬಂದ್ಬಿಡಿ ಅನ್ನೋರು. ನಾನು ಎಲ್ಲಿದ್ರು, ಯಾಕಂದರೆ ನಾವೆಲ್ಲ ಗಾಂಧಿ ವಿಚಾರ ತತ್ವಗಳನ್ನ ಒತ್ತಿಕೊಂಡು ಪ್ರಚಾರಕ್ಕಾಗಿ ನಾವೆಲ್ಲ ಇರುವಂಥ ಕಾಯಕ ತೊಟ್ಕೊಂಡಿರ್ತಕ್ಕಂಥವ್ರು. ನಾನು ಹೋಗ್ತಾ ಇದ್ದೆ, 3-4 ಕಾರ್ಯಕ್ರಮಗಳನ್ನು ಆಗ ಅವರು ಮಾಡಿಸಿದ್ರು ಗಾಂಧಿ ವಿಚಾರ ಪ್ರಚಾರ ಕುರಿತು. ಆನಂತರ ಅವರು ಸೋಷಿಯಲ್ ಟಿವಿಯಲ್ಲೂ ಕೂಡ ಒಂದು ಡಾಕ್ಟರ್ ಅಂಬೇಡ್ಕರ್ ಜಯಂತಿ ಕಾರ್ಯಕ್ರಮಕ್ಕೆ ನನ್ನ ಕರೆಸಿದ್ರು. ಅದು ಬಹಳ ತುಂಬ ವೈರಲ್ ಆದಂಥ ಒಂದು ಸಂದರ್ಶನ ಅದು. ಅದನ್ನು ನಾನು ಅಂಬೇಡ್ಕರ್ ಅನುಸಂಧಾನ ಅಂತ ಹೇಳಿ ಒಂದು ಕಿರು ಹೊತ್ತಿಗೆಯನ್ನು ಕೂಡ ನಾನು ತಂದಿದ್ದು, ಅದರ ಒಂದು ಪ್ರತಿಯನ್ನು ನಾನು ಬಾಲಕೃಷ್ಣ ಅವರು ಕೊಟ್ಟಿದ್ದೆ. ಬಹಳ ಖುಷಿ ಪಟ್ಬಿಟ್ರು ಅವರು. ಯಾಕೆ ಈ ಮಾತನ್ನು ಹೇಳ್ತೇನೆ ಅಂತಂದರೆ, ಒಂದು ರೀತಿ ಸೃಜನಶೀಲತೆ ಇತ್ತು, ಒಂಥರ ಕ್ರಿಯೇಟಿವ್ ಆಗಿ ಆಲೋಚನೆ ಮಾಡುವಂಥ ಒಂದು ಮನಸ್ಕರ ಅವರು ಆಗಿದ್ದರು, ಒಳ್ಳೆಯ ಸಂಘಟಕರು ಕೂಡ ಆಗಿದ್ದರು ಅನ್ನುವಂಥದ್ದು. ಹಾಗಾಗಿ ತುಂಬ ವೈಯಕ್ತಿಕವಾಗಿ ಹೇಳಬೇಕಾದ್ರೆ ಒಬ್ಬ ಹಸನ್ಮುಖಿ, ಸದಾ ಲವಲವಿಕೆ ಇರುವಂಥ ಒಬ್ಬ ಜೀವಂತಿಕೆ ಇರುವಂಥ ಒಬ್ಬ ದೊಡ್ಡ ಶ್ರೇಷ್ಠ ಕಲಾವಿದ. ಆಮೇಲೆ ಅವ್ರು ಏನು ಮಾಡಿದ್ರು ಕೂಡ ಇಷ್ಟಪಟ್ಟು ಮಾಡ್ತಾ ಇದ್ರು, ತನ್ಮಯತೆ ಇತ್ತು ಪ್ರತಿಯೊಂದರಲ್ಲೂ ಕೂಡ. ಯಾವ ಕೆಲಸವನ್ನು ಅವರು ಚಿಕ್ಕದು ದೊಡ್ಡದು ಅಂತ ಯಾವುದೂ ಭಾವಿಸದೆ ಅಷ್ಟು ತನ್ಮಯತೆಯಿಂದ ಮಾಡ್ತಾ ಇದ್ದುದನ್ನು ನಾನು ಕಂಡು ಅನೇಕ ವೇಳೆ ನಾನು ಬೆರಗಾಗಿದ್ದೇನೆ. ಆಮೇಲಿಂದ ಸ್ನೇಹಿತರೆ, ನಾನು ಒಂದು ಮಾತನ್ನು ಹೇಳಬೇಕು, ಎಲ್ಲರಿಗೂ ವೃತ್ತಿ ಅನ್ನೋದು ಬೇಕು, ಅದು ಜೀವನೋಪಾಯಕ್ಕೆ ಬೇಕಾಗಿರುವಂಥದ್ದು, ಅದಷ್ಟೇ ಪ್ರಬಲವಾಗಿರ್ತಕ್ಕಂಥದ್ದು ಪ್ರವೃತ್ತಿ. ಇವತ್ತು ನೋಡಿದ್ದೀರಿ ಎಂತೆಂಥ ಮಹಾನ್ ಸಾಹಿತಿಗಳು ಅವರು ವೃತ್ತಿಯಲ್ಲಿ ಬೋಧನಾ ವೃತ್ತಿಯೋ ಅಥವಾ ಇನ್ನೊಂದು ಕೈಗಾರಿಕೆಗಳಲ್ಲೂ ಎಲ್ಲೋ ಇರ್ತಾರೆ, ಆದರೆ ಅವರ ಪ್ರವೃತ್ತಿಗೆ ಅನುಗುಣವಾಗಿ ಅವರು ಬೇಕಾದಷ್ಟು ಅವರು ಸೇವೆಯನ್ನು ಮಾಡಿರ್ತಾರೆ. ಆ ನಿಟ್ಟಿನಲ್ಲಿ ಬಾಲಕೃಷ್ಣ ಅವರು ಕೂಡ ವೃತ್ತಿಯಲ್ಲಿ ಅವರು BMTCಯಲ್ಲಿ ಇದ್ದರೂ ಕೂಡ ಪ್ರವೃತ್ತಿಯಲ್ಲಿ ಒಬ್ಬ ದೊಡ್ಡ ಕಲಾವಿದರಾಗಿ ಒಂದು ಕನ್ನಡ ಸಾರಸ್ವತ ಲೋಕಕ್ಕೆ ತಮ್ಮದೇ ಆದಂಥ ಒಂದು ಕೊಡುಗೆಯನ್ನು ಕೊಟ್ಟಿರೋದನ್ನು ನೀವು ಕೂಡ ಇವತ್ತೊಂದು ದಿವಸ ಇವತ್ತು ನಾವು ಅವ್ರನ್ನ ನೆನಿಬೇಕಾಗಿದೆ. ಅನಾನಂದ್ರು ಕೂಡ ಅವರನ್ನು ಸರಸ್ವತಿ ಪುತ್ರ, ಲಕ್ಷ್ಮೀ ಪುತ್ರ ಎರಡೂ ಆಗಿದ್ದರು ಅಂತ ಹೇಳಿ ನಾನಾದರೂ ಕೂಡ ಅಂದ್ಕೊಂಡಿದ್ದೇನೆ. ಇಂಥವರು ಅತ್ಯಂತ ಭಕ್ತಿ ಭಾವ ಶ್ರದ್ಧೆಗಳಿಂದ ಅವರು ಸರಸ್ವತಿ ಮತ್ತು ಲಕ್ಷ್ಮಿಯ ಸೇವೆಯನ್ನು ಮಾಡಿದ್ದಾರೆ. ಹಾಗಾಗಿ ಅವರಿಗೆ ಭಗವಂತ ಅವರಿಗೆಲ್ಲ ರೀತಿಯಲ್ಲೂ ಒಳ್ಳೆಯದನ್ನು ಮಾಡಲಿ, ಅವರ ಆತ್ಮಕ್ಕೆ ಸದ್ಗತಿಯನ್ನು ಕೊಡಲಿ.